ಒಟ್ಟಾರೆ ಭಿನ್ನಾಭಿಪ್ರಾಯ ಯಾವ್ಯಾವ ಕೆಲಸಕ್ಕೆ ಯಾವ್ಯಾವ ಕಾರಣಕ್ಕಾಗಿ ಈ ನಿರ್ಣಯ ತೆಗೆದುಕೊಳ್ತಾ ಇದ್ದಾರೆ ಅವೇ ಯೋಚನೆ ಮಾಡಿ ಅಲ್ಲಿ ನಿರ್ಣಯ ತಗೊಂಡು ನಾವೇನಂತ ಭಿನ್ನಾಭಿಪ್ರಾಯ ಕೆಲಸ ಏನು ಮಾಡಿಲ್ಲ. ಉದಾಹರಣೆಗೆ ಅವ್ರ ಸ್ನೇಹಿತ ಇವತ್ತೇನು ಮಾಡ್ತಾ ಇದ್ದೇವೆ ಕಳೆದ 6 ತಿಂಗಳಿಂದ ಮನಸ್ಸಿಗೆ ಬಂದಂಥ ಮಾತನ್ನು ಯಾವ್ಯಾವ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವ ಬಗ್ಗೆ ಏನೂ ಇಲ್ಲ. ಗುಬ್ಬಿ ಮೇಲೆ ವಾಸ್ತವ ಬಿಡ್ತಕ್ಕಂಥ ಉದ್ದೇಶ ಏನು, ಯಾವ ಹೆದರ್ಸೋದಕ್ಕೆ ಈ ಹಬ್ಬದ ಅರ್ಥ ಬಿಟ್ಟಿದ್ದು, ಮುಂದೆ ನಿಮಗೂ ಇದು ಬರುತ್ತೆ ಅಂತ ಎಚ್ಚರಿಕೆ ಕೊಡಬೇಕು ಅಥವಾ ವಾಸ್ತವಿಕವಾಗಿ ನಮ್ಗೆ ತೆಗೆದುಕೊಳ್ಬೇಕು ನಿರ್ಣಯನ, ಇದ್ರ ಬಗ್ಗೆ ಅಷ್ಟೇ ನಮ್ಮ ಇಷ್ಟೊತ್ತು ತನಕ ನಮ್ಗೆ ಯಾವುದೇ ನೋಟಿಸು ಬಂದಿಲ್ಲ. ನೋಟಿಸ್ ಆಗಿದೆ ಅಂತಕ್ಕಂಥ ವರದಿ ಕೂಡ ನಮ್ಗೆ ಯಾರು ಕೊಟ್ಟಿಲ್ಲ. ಮಾಧ್ಯಮ ಪತ್ರಿಕೆ ನೋಡಿ ತಿಳ್ಕೊಂಡಿದ್ದೀವಿ. ಅಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯ ಯಾಕೆ ಮಾಡ್ತೀವಿ ಪಕ್ಷದಲ್ಲಿ? ಮಾಡದೆ ಎಲ್ಲರಿಗೂ ಮಾಡ್ಬೇಕು ತಾನೆ. ಬೇರೆಯವರೆಲ್ಲ ಮಾಡಿದ್ದು ಒಳ್ಳೇದಾ, ನಾವು ಮಾಡಿದ್ದೆ ಕೆಟ್ಟದ್ದಾ? ನಾನು ಸೋಮಶೇಖರ್ ಭಾಳ ತಪ್ಪು ಮಾಡಿದ್ವ? ನಾವೇನು 2,000 ಕೋಟಿ ತಗೊಂಡಿದ್ದಾರೆ, 1,000 ಕೋಟಿ ತಗೊಂಡಿದ್ದಾರೆ ಆರೋಪ ಮಾಡಿದ್ದಲ್ಲ, ಅದೆಲ್ಲವೂ ಮನಸ್ತೀವಿ. ಅದು ಕೊಟ್ಟಿಲ್ಲ. ನಾವೆಲ್ಲದಕ್ಕಿಂತ ಮೇಲೆ ಇದ್ದೇವೆ. ಅವು ಏನು ಡ್ಯಾಮೇಜ್ ಮಾಡಿದ್ದಾರೆ ಪಾರ್ಟಿಗೆ, ಅದು 1/5 ಕೂಡ ನಾವು ಡ್ಯಾಮೇಜ್ ಮಾಡಿಲ್ಲ. ಕಳೆದ 5 ತಿಂಗಳಿಂದ ನಿಮ್ಮ ವಿದ್ಯಮಾನ ನನಗಿಂತ ಹೆಚ್ಚು ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಿದೆ, ಈ ರಾಜ್ಯದ ಜನತೆ ಗೊತ್ತಿದೆ. ಅದು ಯಾಕೆ ಏನು ತೆಗೆದುಕೊಳ್ತಾ ಇಲ್ಲ? ನಮ್ಮನ್ನೇ ಯಾಕೆ ಗುರಿ ಮಾಡ್ತಾ ಇದ್ದೀವಿ? ನಾವು ಎಲ್ಲಿದ್ದೇವೆ, ನಾವು ಎಲ್ಲಿಂದ ಗೆದ್ದಿದ್ದೀವಿ, ನಾವು ಅದೇ ಪಕ್ಷದಲ್ಲಿದ್ದೇವೆ. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ನೀವೆಲ್ಲ ಮಾಧ್ಯಮದಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡೋರು ಯಾವ್ಯಾವ ಎಷ್ಟೆಷ್ಟು ಮಾತಾಡ್ತಾ ಇದ್ದಾರೆ ಕಳೆದ 5 ತಿಂಗಳಿಂದ. ವಿಧಾನಸಭೆ ಒಳಗೆ ವಿಧಾನಸಭೆ ಹೊರಗೆ ಫ್ಲೋ ಆಫ್ ದ ಹೌಸ್ ಮನಸ್ಸಿಗೆ ಬಂದಷ್ಟು ಮಾತಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಮನ್ನಾ ಮಾಡ್ತೀವಿ. ನಾವೇನು ಯಾವ ಒಬ್ಬ ಕಡೆ ಮಾತಾಡಿದ ಮೇಲೆ ಬಂಡಾಯ ಆಯ್ತಾ? ಯಾವುದೊಂದು ಮಂತ್ರಿ ಮನೆ ಹೋದಕ್ಕೆ ಬಂಡಾಯ ಆಯ್ತಾ? ಅವು ಶಾಸಕನಾಗಿ ನನ್ನ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ನಾನು ಹೋಗಲೇಬೇಕು, ಮತ್ತೂ ಹೋಗ್ತೀನಿ. ಈಗ ನೀವು ಪಕ್ಷದ ಕಾರ್ಯಕ್ರಮ ಭಾಗವಹಿಸ್ತಾರೆ, ಪಕ್ಷದ ಯಾವುದೇ ವೇದಿಕೆಯಲ್ಲಿ ನೀವು ಭಾಗವಹಿಸಿಲ್ಲ ಅನ್ನೋದು ಪಕ್ಷ ವಿರೋಧಿ ಅಂತ ಅನ್ನೋದು ದಾಟಿ ತಗೊಂಡಿಲ್ಲ ಸರ್, ಸರಿನ ತಪ್ಪ? ಪಕ್ಷ ಕಳೆದ್ರೆ ಹೋಗೋ ಬಗ್ಗೆ ಯೋಚನೆ ಮಾಡ್ತೀವಿ. ನಾಳೆ ಶಾಸಕಾಂಗ ಸಭೆ ಇದೆ ಅಂತ ಯಾವ ಕೈಲೇ ಹೇಳ್ತಾ ಇದ್ದೀವಿ. ನಮಗೆ ನಾಳೆ ಶಾಸಕಾಂಗ ಸಭೆ ಇದೆ ಅಂತೇಳಿ ಯಾಕೆ ಕರೆದಿಲ್ಲ? ನಮ್ಮ ಕೈಯೋ ಮನಸ್ಥಿತಿಯಲ್ಲಿ ಅವು ಇಲ್ಲ ಅಂದರೆ ಹೋಗೋ ಮನಸ್ಥಿತಿಯಲ್ಲಿ ನಾವು ಇಲ್ಲ. ನನಗೆ ಕರೆದೂ ಇಲ್ಲ. ಈ ಅಧಿವೇಶನ ಚರ್ಚೆ ಸಂದರ್ಭದಲ್ಲಿ ಜಾರಿ ಮಾಡಿದ್ರೆ ಸಬ್ಜೆಕ್ಟ್ ನೋಡಿ ವಿಚಾರ ಮಾಡ್ತೀವಿ. ನೋಟಿಸ್ ಆಗ ಕೊಡ್ಲಿ, ನೋಟಿಸ್ ಕೊಟ್ಟು ಸಮರ್ಪಕ ಉತ್ತರ ಕೊಡ್ತೀವಿ. ನಮ್ಗೆ ಯಾವ ತಪ್ಪನ್ನು ಗುರುತಿಸಿದಾವೆ ಅಂತ ಹೇಳಿ. ನಾನು ಬೇರೆ ಸಭೆ ವೇದಿಕೆ ಮೇಲೆ ಹೋಗಿ ಕೂತಿದ್ದೇನಾ? ಕಾಣಿಸ್ಲಿ. ಅಥವಾ ನಾನೇನು ಪಕ್ಷದ ಮುಖಂಡರಿಗೆ ತೋರ್ಸೋಕ್ಕಾಗ ಬೈದಿದ್ದೇನಾ? ಅಥವಾ ಹಿರಿಯ ನಾಯಕರನ್ನ ಭ್ರಷ್ಟಾಚಾರ ಆರೋಪ ಮಾಡಿದ್ದೇನಾ? ನಾವೇನು ಮಾಡಿದ್ದೇವೆ? ಇಷ್ಟಿದ್ದಾಗಲೂ ಯಾಕೆ ಗುಬ್ಬಿ ಮೇಲೆ ಬಂದು ಮಾತನ್ನ ಬಿಡ್ತಾ ಇದ್ದೀವಿ ಅಂದರೆ ನಾನು ಅಂದುಕೊಳ್ತೀನಿ, ನಮಗೆ ಹೆದರಿಕೆ ಹಾಕಿ ಬಾಜು ಇದ್ದವ್ರಿಗೆ ಎಚ್ಚರಿಕೆ ಕೊಡೋದಕ್ಕೆ ಕ್ರಮ ಆಗ್ತಾ ಇದೆ.